ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ. ಕ್ವಿಕ್ಕಾಗಿ 10ರಿಂದ 15 ನಿಮಿಷದ ಒಳಗಡೆ ಹೇಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೋತೀನಿ ಅಂತ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಟೊಮ್ಯಾಟೊ, ಹುಣಸೆಹಣ್ಣು, ನೀರು ಈ ಥರ ಹಾಕಿ ಮಾಡೋದಿಲ್ಲ, ಜಸ್ಟ್ ಡ್ರೈ ಪಲ್ಯ ಮಾಡ್ಕೊಳ್ಳೋದು. ಸೊ ನಿಮಗೂ ಇದು ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇವಾಗ ರೆಸಿಪಿ ಶುರು ಮಾಡೋಣವಾ? ಮೊದಲನೇದಾಗಿ 2 ಸಲ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಹಾಗೆ ಒಣ ಬಟ್ಟೆನಲ್ಲಿ ಒರೆಸ್ಕೋಬೇಕು. ಬೆಂಡೆಕಾಯಿ ಮೇಲೆ ಯಾವುದೇ ರೀತಿ ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಇರೋ ಹಾಗೆ ನೀಟಾಗಿ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಡು ಹೀಗೆ ನಿಮಗೆ ಬೇಕಾಗಿರೋ ಶೇಪ್ಗೆ ಕಟ್ ಮಾಡ್ಕೋಬೋದು. ಸೊ ಈ ಥರ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೋಬೋದು. ದೊಡ್ಡದಾಗಿ ಬೇಕು ಅಂದರೆ ಆ ರೀತಿ ಕೂಡ ಕಟ್ ಮಾಡ್ಕೋಬೋದು ನೀವು. ನಾನು ಸ್ವಲ್ಪ ರೌಂಡ್ ಬೇಜಾರಾಗುತ್ತೆ ಅಂದ್ಬಿಟ್ಟು ಈ ಥರ ಸ್ಲ್ಯಾಂಟಾಗಿ ಕಟ್ ಮಾಡ್ತಿದ್ದೀನಿ. ಸೊ ದಟ್ ಇಟ್ ಲುಕ್ಸ್ ನೈಸ್, ಸ್ವಲ್ಪ ಡಿಫ್ರೆಂಟಾಗೂ ಅನಿಸುತ್ತೆ, ನಮಗೂ ತಿನ್ನೋದಕ್ಕೆ ಖುಷಿ ಆಗುತ್ತೆ ಅಂತ. ಬೆಂಡೆಕಾಯಿನ ಆರಿಸ್ಕೊಳ್ಳುವಾಗೂ ಅಷ್ಟೇ ಎಳೆಯದಾಗಿರೋದನ್ನು ಆರಿಸ್ಕೊಳ್ಳಿ, ಹಾಗೆ ಆ ಕಡೆ ಈ ಕಡೆ ತುಂಬು ತೆಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಕಟ್ ಮಾಡಿದಾಗ ನಮಗೆ ತುಂಬ ಜಾಸ್ತಿ ಅನಿಸುತ್ತೆ, ಆಮೇಲೆ ಹುರಿದಾಗ ತುಂಬ ಕಡಿಮೆ ಆಗಿಬಿಡುತ್ತೆ. ನಾವಿಲ್ಲಿ ಅರ್ಧ kg ಬೆಂಡೆಕಾಯಿ ತಂದಿದ್ವಿ, ಅದರಲ್ಲಿ ನಾನು ಬರೀ ಇವಾಗ ಒಂದು ಅರ್ಧದಷ್ಟು ಮಾತ್ರ ಹೆಚ್ಚುತ್ತಾ ಇದ್ದೀನಿ, ಬಿಕಾಸ್ ಒಂದು ಟೈಮಿಗೆ ಇಬ್ಬರಿಗಷ್ಟೇ ಬೇಕಾಗಿರೋದು. ಸೊ ಉಳಿದಿರೋ ಕ್ವಾಂಟಿಟಿನಲ್ಲಿ ಸಂಜೆಗೆ ಬೆಂಡಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಡಿ ಕುರ್ಕುರಿ ಅಂತ ಏನು ಹೇಳ್ತಾರೆ ಅದು. ಹಾಗೆ ಈಗ ಪಲ್ಯಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಕಾಗುತ್ತೆ. ಯಾವುದೇ ರೀತಿ ಟೊಮ್ಯಾಟೊ, ಹುಣಸೆಹಣ್ಣು ಏನೂ ಬೇಕಾಗಿಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ. ಸೊ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ ಶೇಪಲ್ಲಿ ಮಾಡ್ಕೋಬೋದು. ನನಗೆ ಸ್ಲೈಸಸ್ ಮಾಡ್ಕೊಳ್ಳೋಕೆ ತುಂಬ ಇಷ್ಟ, ಬಟ್ ಈ ಪಲ್ಯಕ್ಕೆ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೆಳ್ಳುಳ್ಳಿನೂ ಕೂಡ ಹಾಗೇ ಕ್ರಷ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಈ ರೆಸಿಪಿಗೆ ಹಳೆ ಕಟಿಂಗ್ ಬೋರ್ಡು, ಹಳೆ ಬಾಣಲೆ ಇದ್ದರೆ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಹೆಚ್ಚುವಾಗ ಕಟಿಂಗ್ ಬೋರ್ಡ್ ತುಂಬ ಕಪ್ಪಾಗುತ್ತೆ. ಬಾಣಲೆಯಲ್ಲಿ ನಾವು ಹುರಿತೀವಲ್ಲ, ಅದು ಕೂಡ ತುಂಬಾ ಕಪ್ಪಾಗಿಬಿಡುತ್ತೆ. ಈಗ ಪಲ್ಯ ಮಾಡೋಕ್ಕೆ ಶುರು ಮಾಡೋಣ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನ ಅಥವಾ ಉದ್ದಿನ ಕಾಳು, ಕಡಲೆಬೇಳೆ, ಹಾಗೆ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ. ನನಗೆ ಕರಿಬೇವು ಸಿಗಲಿಲ್ಲ, ಸೊ ನಾನು ಅದನ್ನು ಸ್ಕಿಪ್ ಮಾಡಿದೆ. ಹಾಗೆ ಮೆಣಸಿನ್ಕಾಯಿ 2, ಸ್ವಲ್ಪ ಒಂದು 5-6 ಎಸಳು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಸೊ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ಈರುಳ್ಳಿ ಹಾಕ್ಕೊಳ್ಳಿ. ಆ ನಂತರ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳಿ, ಅದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ. ಆ ನಂತರ ಬೆಂಡೆಕಾಯಿನ ಹಾಕೋಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಸ್ಟೇಜಲ್ಲಿ ಉಪ್ಪನ್ನು ಹಾಕಬೇಡಿ, ಯಾಕಂದರೆ ನಾವು ಡೈರೆಕ್ಟಾಗಿ ಎಣ್ಣೆ ಹಾಕಿ ಬೆಂಡೆಕಾಯಿನ ಹುರ್ಕೊಂಡಿಲ್ಲ. ಈ ಥರ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ನಾವು ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಕೆಲವೊಬ್ಬರು ಹಾಗೂ ಮಾಡ್ತಾರೆ, ಬೆಂಡೆಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತಾರೆ. ನಾನೀಗ ಡೈರೆಕ್ಟಾಗಿ ಈ ವೇನಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನೀವು 6ರಿಂದ 8 ನಿಮಿಷದವರೆಗೂ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ. ಬೆಂಡೆಕಾಯಿ ತುಂಬ ಲೋಳೆ ಬಿಟ್ಕೊಳ್ಳೋದ್ರಿಂದ ಲೋಳೆ ಕಂಪ್ಲೀಟಾಗಿ ಹೋಗೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ಸೊ ಲೋಳೆ ಎಲ್ಲ ಹೊರಟೋಗಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಈಗ ಈ ಸ್ಟೇಜಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಅಥವಾ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ ಅರ್ಧ ಚಮಚ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಈ ಸ್ಟೇಜಲ್ಲಿ ನೀವು ಉಪ್ಪು ಹಾಕೋಬೇಕಾಗತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ಹೀಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ ಪಲ್ಯಗೆ. ಇದಕ್ಕೆ ಯಾವುದೇ ರೀತಿ ಹುಣಸೆ ಹಣ್ಣಿನ ಹುಳಿ ಹಾಕೋದಿಲ್ಲ, ಟೊಮ್ಯಾಟೊ ಹುಳಿ ಹಾಕೋದಿಲ್ಲ, ಬೆಲ್ಲ ಕೂಡ ಬೇಡ. ಡ್ರೈ ಆಗಿ ಒಂದ್ಸಲ ಈ ರೀತಿ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ. ಸೊ ನನಗಂತೂ ಇದೇ ರೀತಿ ಮಾಡ್ಕೊಳ್ಳೋದು ಇಷ್ಟ. ಸೊ ಆ ಥರ ಲಿಕ್ವಿಡಿಯಾಗಿ ಮಾಡ್ಕೊಳ್ಳೋದು ಕೂಡ ಪಲ್ಯ ಇದೆ, ಆದರೆ ನನಗೆ ಈ ಥರ ಮಾಡೋದೇನಿದೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಮ್ಮ ಪಲ್ಯ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಚಪಾತಿ ಜೊತೆ, ರೈಸ್ ಜೊತೆ ಸವಿಬಹುದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಹಾಗೆ ನೀವು ಟ್ರೈ ಮಾಡಿ ಇಷ್ಟ ಆದಮೇಲೆ ನಂಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.